ಬಹಳ ಮುಖ್ಯವಾಗಿ ನಾವು SIR ನಲ್ಲಿ ಎನ್ಯುಮರೇಷನ್ ಫಾರ್ಮ್ ನ ತುಂಬೋದು ಹೇಗೆ? ಜೂನ್ 30ನೇ ತಾರೀಕಿಂದ BLOಗಳು ನಿಮ್ಗೆ ಎನ್ಯುಮರೇಷನ್ ಫಾರ್ಮ್ ಕೊಡ್ತಾರಲ್ಲ, ಅದನ್ನ ಯಾವ ರೀತಿ ತುಂಬಬೇಕು ಅಂತಂದ್ರೆ ನೋಡಿ, ಚುನಾವಣಾ ಆಯೋಗ ವಿರೋಧ ಪಕ್ಷಗಳ ತೀವ್ರ ವಿರೋಧದ ನಡುವೆನೂ ಕೂಡ SIR ಅನ್ನ ಜಾರಿ ಮಾಡ್ತಾ ಇದೆ. ಸುಪ್ರೀಂ ಕೋರ್ಟ್ ಕೂಡ ಅದನ್ನ ಸಮರ್ಥಿಸ್ಕೊಳ್ತಾ ಇದೆ. ಈಗ ನಾವೇನ್ ಮಾಡ್ಬೇಕು, ಹಿಂದೆ ಇಂಟೆನ್ಸಿವ್ ರಿವಿಷನ್ ನಡೀತಲ್ಲ, ಆಗ ಯಾವ ಗೋಳು ಇರಲಿಲ್ಲ, ಎನಾಮರೇಷನ್ ಫಾರ್ಮ್ ತುಂಬಬೇಕಿರ್ಲಿಲ್ಲ, ಡಾಕ್ಯುಮೆಂಟ್ ಕೊಡ್ಬೇಕಿರ್ಲಿಲ್ಲ. ಆದ್ರೆ ಈಗ ನಾವು ಎನಾಮರೇಷನ್ ಫಾರ್ಮ್ ಅನ್ನ ತುಂಬಬೇಕು, ಡಾಕ್ಯುಮೆಂಟ್ ಕೊಡಬೇಕು. ಹಿಂದೆ ರಿವಿಷನ್ ನಡೆದಾಗ ಇಷ್ಟು ಕೋಟಿ ಸಂಖ್ಯೆಯಲ್ಲಿ ಮತದಾರರನ್ನ ಡಿಲೀಟ್ ಮಾಡಿರಲಿಲ್ಲ. ಈಗಾಗಲೇ 12 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 6.5 ಕೋಟಿ ಜನರನ್ನ ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡಿದ್ದಾರೆ. ಹಾಗಾಗಿ ನಿಮ್ಮ ಓಟು ಡಿಲೀಟ್ ಆಗಬಾರ್ದು ಅಂತಂದ್ರೆ ನೀವು ಎನಾಮರೇಷನ್ ಫಾರ್ಮ್ ನ ತುಂಬಬೇಕು. ತಮಿಳುನಾಡಲ್ಲಿ ಎನಾಮರೇಷನ್ ಫಾರ್ಮ್ ತುಂಬಿಲ್ಲ ಅನ್ನೋ ಕಾರಣಕ್ಕೇನೆ 8 ಲಕ್ಷ ಮತದಾರರನ್ನ ಪಟ್ಟಿಯಿಂದ ಡಿಲೀಟ್ ಮಾಡಿದ್ರು. ಹಂಗೆಲ್ಲ ಆಗಬಾರ್ದು. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಎನಾಮರೇಷನ್ ಫಾರ್ಮ್ ತುಂಬಿದ್ರು ಕೂಡ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ನಿಮಗೂ ನಿಮ್ಮ ತಾಯಿ ವಯಸ್ಸು 14 ವರ್ಷಕ್ಕಿಂತ ಕಡಿಮೆ ಇದೆ, ಈ ತರ ಸಿಲ್ಲಿ ರೀಸನ್ ಹೇಳಿ 27 ಲಕ್ಷ ಜನ ಆ ವೋಟರ್ ಲಿಸ್ಟ್ ಇಂದ ಹೊರಗಡೆ ಉಳಿದ್ರು. ಅವ್ರಿಗೆ ಯಾರಿಗೂ ಕೂಡ ಮತದಾನ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಕರ್ನಾಟಕದಲ್ಲಿ ಈ ತರ ಆಗಬಾರ್ದು, ನಮ್ಮ ಹೆಸರು ಬಿಟ್ಟೋಗ್ಬಾರ್ದು ಅಂದ್ರೆ ಮ್ಯಾಪಿಂಗ್ ಆಗಿರ್ಲಿ ಬಿಟ್ಟಿರ್ಲಿ ಎನಾಮರೇಷನ್ ಫಾರ್ಮ್ ಅನ್ನ ಸರಿಯಾಗಿ ತುಂಬತಕ್ಕಂಥದ್ದು ಕಡ್ಡಾಯವಾಗಿದೆ. ಯಾವ ರೀತಿ ಸರಿಯಾಗಿ ತುಂಬೋದು ಅಂತಕ್ಕಂಥದ್ದನ್ನ ನೋಡೋಣ. ನೋಡಿ, BLA ಕೊಟ್ಟಂತ ಎನಾಮರೇಷನ್ ಫಾರ್ಮು ಈ ತರ ಇರ್ತದೆ. ಇದರಲ್ಲಿ ಮೇಲಿನ ಕಾಲಮ್ಗಳಿದೆಯಲ್ಲ, ಇದೆಲ್ಲವೂ ಪ್ರೀ ಪ್ರಿಂಟ್ ಆಗಿರ್ತದೆ. ಅಂದ್ರೆ ಉದಾಹರಣೆ ನೋಡಿ, ಈ ತರ ಅಲ್ಲೇ ನಿಮ್ಮ ಎಪಿಕ್ ನಂಬರ್ ಏನು, ನಿಮ್ಮ ಕ್ರಮ ಸಂಖ್ಯೆ ಏನು, ನಿಮ್ಮ ವಿಳಾಸ ಯಾವುದು, ನಿಮ್ಮ ಹೆಸರೇನು ಅಂತಕ್ಕಂಥದ್ದನ್ನ 2025ರ ಪಟ್ಟಿಯಲ್ಲಿ ಹೇಗಿರ್ತದೋ ಹಾಗೇನೆ ಪ್ರೀ ಪ್ರಿಂಟ್ ಮಾಡಿರ್ತಾರೆ. ನಿಮ್ಮ ಒಂದು ಫೋಟೋ ಕೂಡ ಇರ್ತದೆ. ಆದ್ರೆ ಬಲಭಾಗದಲ್ಲಿ ಖಾಲಿ ಇರ್ತದಲ್ಲ, ಆ ಖಾಲಿ ಜಾಗಕ್ಕೆ ನಿಮ್ಮ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ನ ಫೋಟೋವನ್ನ ಅಂಟಿಸಬೇಕು. ನಂತರದ ಅದರ ಕೆಳಭಾಗದ ಕಾಲಮನ್ನ ನೀವು ನೋಡಬೇಕು. ಅದರಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಎಡಗಡೆ ಇರ್ತಕ್ಕಂಥ ಕಾಲಮಲ್ಲಿ 42 ವರ್ಷಕ್ಕಿಂತ ಹೆಚ್ಚಿನವರು, ಅಂದ್ರೆ 1987ಕ್ಕಿಂತ ಮುಂಚೆ ಹುಟ್ಟಿರುವವರು, 2002ರ ಪಟ್ಟಿಯಲ್ಲಿ ಇರ್ತಾರಲ್ಲ, ಅವರು ಮಾತ್ರ ಎಡಗಡೆ ಕಾಲಮ್ನ ತುಂಬಬೇಕು. ಫಸ್ಟ್ ಅವರ ಹೆಸರನ್ನ ತುಂಬಬೇಕು. ನಾನೀಗ 2002ರ ಪಟ್ಟಿಲಿಲ್ಲ, ಹಾಗಾಗಿ ನಾನು ಆ ಕಾಲಮ್ನ ಖಾಲಿ ಬಿಡ್ತೀನಿ. ಯಾರು 2002ರ ಪಟ್ಟಿಲಿ ನಿಮ್ಮ ಹೆಸರಿದೆಯೋ ಅವರು ಹೆಸರನ್ನ ತುಂಬಿ, ನಿಮ್ಮ ವೋಟರ್ ID ನಂಬರ್ ಎಪಿಕ್ ನಂಬರ್ ಅಂತ ಇದ್ರೆ ನಿಮ್ಮ ವೋಟರ್ ID ನಂಬರ್ ಇದ್ರೆ ಅದನ್ನ ತುಂಬಿ, ಸಂಬಂಧಿಕರ ಜಾಗದಲ್ಲಿ ನಿಮ್ಮ ತಂದೆ ಅಥವಾ ತಾಯಿ ಹೆಸರನ್ನ ತುಂಬಿ, ಆ ನಂತರದ ಕಾಲಮಲ್ಲಿ ಅವ್ರು ನಿಮ್ಗೆ ಯಾವ ಸಂಬಂಧ, ನೀವು ತಂದೆ ಹೆಸರು ತುಂಬಿದ್ರೆ ತಂದೆ ಅಂತ ಬರೀರಿ, ತಾಯಿ ಹೆಸರು ತುಂಬಿದ್ರೆ ತಾಯಿ ಅಂತ ಬರೀರಿ. ಕೆಳಗಡೆ ನಿಮ್ಮ ಜಿಲ್ಲೆ ಬರೀರಿ, ರಾಜ್ಯ ಬರೀರಿ ಮತ್ತು ವಿಧಾನಸಭಾ ಕ್ಷೇತ್ರ ಯಾವುದು ಅಂತಕ್ಕಂಥದ್ದನ್ನ ಬರೀರಿ. ಇಲ್ಲಿ ಬಹಳ ಗಮನಿಸಬೇಕಾದ ಒಂದು ಅಂಶ ಏನಪ್ಪಾ ಅಂದ್ರೆ 2002ರಲ್ಲಿ ನಿಮ್ಮ ಹೆಸರು ಯಾವ ವಿಧಾನಸಭಾ ಕ್ಷೇತ್ರದಲ್ಲಿತ್ತಲ್ಲ ಅದನ್ನ ಇಲ್ಲಿ ಬರೀಬೇಕು. ಅದನ್ನ ತುಂಬಿದ ನಂತರ ಈ ಕೆಳಗಿನ ಕಾಲಮ್ದಲ್ಲಿ ಆ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ನಂಬರ್ ಕೊಟ್ಟಿರ್ತಾರಲ್ಲ ಅದನ್ನ ಹಾಕ್ಬೇಕು. ಪಾರ್ಟ್ ನಂಬರ್ ಅಂದ್ರೆ ಬೂತ್ ನಂಬರ್ ಹಾಕ್ಬೇಕು 2002ರಲ್ಲಿ. ಮತ್ತು ಆ ಬೂತ್ ಅಲ್ಲಿ ನಿಮ್ಮ ಹೆಸರು ಯಾವ ಕ್ರಮ ಸಂಖ್ಯೆಯಲ್ಲಿ ಇತ್ತಲ್ಲ 2002ರಲ್ಲಿ ಅದನ್ನ ನಮೂದಿಸಬೇಕು. ಇದಕ್ಕೋಸ್ಕರ ನಿಮ್ಗೆ 2002ರ ಪಟ್ಟಿ ಡೌನ್ಲೋಡ್ ಮಾಡೋದು ಹೇಗೆ, ನಿಮ್ ಬೂತ್ ಕಂಡುಹಿಡಿಯೋದು ಹೇಗೆ ಅನ್ಲಿಕ್ಕೆ ಈ ಮುಂಚಿನ ವಿಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಆ ಲಿಂಕ್ ಇರ್ತದೆ. ಎಡಭಾಗದ ಕಾಲಮನ್ನು ತುಂಬಿದ ನಂತರ ನೀವು ಬಲಭಾಗದ ಕಾಲಮನ್ನು ಖಾಲಿ ಬಿಡಬೇಕು. ಅದರ ಕೆಳಗಡೆ ನಿಮ್ಮ ಜನ್ಮ ದಿನಾಂಕ ಬರೀಬೇಕು. ಆಧಾರ್ ನಂಬರ್ ಇದ್ರೆ ಅದನ್ನ ಹಾಕ್ಬೇಕು. ಮೊಬೈಲ್ ನಂಬರ್ ಇದ್ರೆ ಅದನ್ನ ಹಾಕ್ಬೇಕು, ತುಂಬಲೇಬೇಕು. ಜೊತೆಗೆ ನಿಮ್ಮ ತಂದೆ ಅಥವಾ ಪೋಷಕರ ಹೆಸರು ಬರೀಬೇಕು, ತಾಯಿಯ ಹೆಸರು ಬರೀಬೇಕು. ಕೆಳಗಡೆ ಸಂಗಾತಿಯ ಹೆಸರು ಬರೆದು ಅವರ ಎಪಿಕ್ ನಂಬರ್ಗಳಿದ್ರೆ ಆ ಎಪಿಕ್ ನಂಬರ್ ಅಂದ್ರೆ ವೋಟರ್ ID ನಂಬರ್ಗಳನ್ನ ತುಂಬಿ ಕೆಳಗಡೆ ನೀವು ಸಹಿ ಮಾಡಿ ಒಂದು ಪ್ರತಿಯನ್ನ ನೀವಿಟ್ಕೊಳ್ಳಿ, ಮತ್ತೊಂದು ಪ್ರತಿಯನ್ನ BLOಗೆ ಕೊಡಿ. ಇದು ಯಾರಪ್ಪ ಅಂದ್ರೆ 47 ವರ್ಷ ತುಂಬಿರ್ತಕ್ಕಂಥ 1987 ಮುಂಚೆ ಹುಟ್ಟಿರ್ತಕ್ಕಂಥವ್ರು ಮಾಡಬೇಕಾಗಿರ್ತಕ್ಕಂಥದ್ದು. ಈಗ ನಾನು 87ರ ನಂತರ ಹುಟ್ಟಿದ್ದೀನಿ ಮತ್ತು 2002ರಲ್ಲಿ ನನ್ನ ಹೆಸರಿಲ್ಲ. ನಾನೇನಪ್ಪ ಮಾಡಬೇಕು ಅಂತಂದ್ರೆ ಎಡಭಾಗದ ಕಾಲಮನ್ನು ಖಾಲಿ ಬಿಡಬೇಕು ಮತ್ತು ಬಲಭಾಗದ ಕಾಲಮನ್ನು ನಾನು ತುಂಬಬೇಕು. ಅದನ್ನ ಹೇಗಪ್ಪ ತುಂಬೋದು ಅಂದ್ರೆ ಇದು ಕೂಡ ಸೇಮು. ಮೇಲ್ಗಡೆ ನಮ್ಮ ಎಲ್ಲ ಹೆಸರು ಪ್ರೀ ಪ್ರಿಂಟೆಡ್ ಆಗಿರ್ತದೆ. ನನ್ನ ಹೆಸರು, ಯಾವ ವಿಧಾನಸಭಾ ಕ್ಷೇತ್ರ, ನಮ್ಮ ಅಡ್ರೆಸ್ ಏನು ಎಲ್ಲ. ಯಾಕೆ ಅಂತಂದ್ರೆ 2025ರ ಪಟ್ಟಿಲಿ ಹೆಂಗಿದೆಯೋ ಆ ತರ ತುಂಬಿರ್ತದೆ. ಸರಿನಾ? ನಾನು ಕೂಡ ಫೋಟೋ ಅಂಟಿಸ್ತೀನಿ. ಎಡಗಡೆ ಕಾಲಮ್ನ ಪೂರ್ತಿ ಬಿಟ್ಬಿಟ್ಟು ಬಲಗಡೆ ಕಾಲಮ್ ಬರ್ತೀವಿ. ಅಲ್ಲೇನಪ್ಪ ಇದೆ ಅಂತಂದ್ರೆ ನೋಡಿ, ಇಂದಿನ ಅಂಕಣದಲ್ಲಿ ನೀಡಿರುವ ಸಂಬಂಧಿಕರ ಕಳೆದ SIRನ ವಿವರಗಳು ಎಂಬಲ್ಲಿ ನಾವೀಗ ನಮ್ಮ ತಂದೆ ಅಥವಾ ತಾಯಿದನ್ನ ತುಂಬಬೇಕು, ನಮ್ದನ್ನು ತುಂಬಾರ್ದು. ಯಾಕೆಂದ್ರೆ 2002ರಲ್ಲಿ ನಮ್ಮ ಹೆಸರಿಲ್ಲ, ನಮ್ಮ ತಂದೆ ಅಥವಾ ತಾಯಿ ಹೆಸರಿದೆ ಲಿಸ್ಟಲ್ಲಿ, ಹಾಗಾಗಿ ಅವರು ತುಂಬಬೇಕು. ಮೊದಲನೇದಾಗಿ ಹೆಸರು. ಈಗ ನಾನು ತುಂಬ್ತಾ ಇದ್ದೀನಿ, ನಾನು ನನ್ನ ತಾಯಿ ಹೆಸರು ತುಂಬ್ತೀನಿ. ಯಾಕೆಂದ್ರೆ ನಮ್ಮ ತಂದೆ ಹೆಸರು ಸ್ವಲ್ಪ ತಪ್ಪಿದೆ ಅಲ್ಲಿ, ಹಾಗಾಗಿ ಸಮಸ್ಯೆ ಆಗಬಾರ್ದು ಅಂತೇಳಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅಂದ್ಬಿಟ್ಟು ನನ್ನ ತಾಯಿ ಹೆಸರು ಚಂದ್ರಮ್ಮ ಅಂತ ತುಂಬಿದೆ.
ಎಪಿಕ್ ನಂಬರು, ಅವ್ರದ್ದು ಎಪಿಕ್ ನಂಬರು ಹುಡುಕ್ತೀನಿ ಇದ್ರೆ ಅದನ್ನ ನಾನು ಅಲ್ಲಿ ಹಾಕ್ತೀನಿ 2002 ಲಿಸ್ಟ್ ನೋಡ್ಕೊಂಡು. ಎಪಿಕ್ ನಂಬರ್ ಇದ್ರೆ ತುಂಬಬೇಕು. ನಂತರ ಸಂಬಂಧಿಕರ ಹೆಸರಲ್ಲಿ ನಮ್ಮ ತಂದೆ ಹೆಸರನ್ನ ನಾನು ಬರಿತೀನಿ, ತಾಯಿಗೆ ಬರ್ದಿದ್ದೀನಿ, ತಾಯಿಗೆ ಸಂಬಂಧ ನಮ್ಮ ತಂದೆ ಹೆಸರನ್ನ ಬರಿತೀನಿ. 4ನೇ ಕಾಲಮಲ್ಲಿ ನಾನು ಫಸ್ಟ್ ಏನು ಚಂದ್ರಮ್ಮ ಬರ್ದಿದ್ದೀನಲ್ಲ ಅವರು ನನಗೆ ಯಾವ ರೀತಿ ಸಂಬಂಧ ಅಂತ ಬರ್ದಿದ್ದೀನಿ, ನಮ್ಮ ತಾಯಿ ಮದರ್ ಅಂತ, ನಾನು ತಾಯಿ ಅಂತ ಅಲ್ಲಿ ಮದರ್ ಅಂತ ಬರಿತೀನಿ. ಆ ನಂತರ ಜಿಲ್ಲೆ ಬರಿತೀನಿ, ತುಂಬ್ತೀನಿ, ರಾಜ್ಯ ತುಂಬ್ತೀನಿ, ಅಸೆಂಬ್ಲಿ ಕ್ಷೇತ್ರ 2002 ಯಾವ್ದಿತ್ತಲ್ಲ ನಮ್ಮ ತಾಯಿದು ಅದನ್ನ ಹಾಕ್ತೀನಿ, ಕೆರಗೋಡು ಅಂತ ಬರಿತೀನಿ. ಕೊನೆಯದಾಗಿ ಬಹಳ ಮುಖ್ಯವಾಗಿ ವಿಧಾನಸಭಾ ಕ್ಷೇತ್ರದ ನಂಬರು ಕೆರಗೋಡು ಯಾವ್ದಿತ್ತು ಅದನ್ನು ಬರಿತೀನಿ. ಪಾರ್ಟ್ ನಂಬರ್ ಅಂದರೆ ಬೂತ್ ನಂಬರು 137 ಅದನ್ನು ಬರಿತೀನಿ. ಮತ್ತು 2002 ಪಟ್ಟಿಯಲ್ಲಿ ನಮ್ಮ ತಾಯಿಯ ಕ್ರಮ ಸಂಖ್ಯೆ ಎಷ್ಟಿದೆ ನಾನು ಹುಡುಕ್ದೆ, 697 ಇದೆ, 697 ಬರಿತೀನಿ. ಆನಂತರ ಕೆಳಗಿನ ಕಾಲಮಲ್ಲಿ ಮಾಮೂಲಿ ಸೇಮು ಜನ್ಮ ದಿನಾಂಕ ಬರಿಬೇಕು, ಆಧಾರ್ ನಂಬರ್ ಇದ್ರೆ ಬರಿಬೇಕು, ನಂದು ಮೊಬೈಲ್ ನಂಬರ್ ಬರಿಬೇಕು, ನನ್ನ ತಂದೆ ಅಥವಾ ಪೋಷಕರ ಹೆಸರು ಬರಿಬೇಕು, ತಾಯಿ ಹೆಸರು ಬರಿಬೇಕು, ನನ್ನ ಸಂಗಾತಿ ಹೆಸರು ಬರಿಬೇಕು. ಅವ್ರದ್ದೆಲ್ಲರದು ಕೂಡ ಎಪಿಕ್ ನಂಬರ್ಗಳಿದ್ರೆ ಎಪಿಕ್ ನಂಬರ್ಗಳನ್ನು ಮಾಡಿ ಸಹಿ ಮಾಡಿ ಒಂದು ಪ್ರತಿಯನ್ನು ನಾನು ಇಟ್ಕೊಂಡು ಮತ್ತೊಂದು ಪ್ರತಿಯನ್ನು BLOಗೆ ಕೊಟ್ಟರೆ ನಮ್ಮ ಎನಾಮರೇಷನ್ ಫಾರ್ಮ್ನ ತುಂಬಿದಂಗೆ ಅರ್ಥ. ಇದನ್ನು ಸರಿಯಾಗಿ ತುಂಬಬೇಕು. ಇದನ್ನು ನೋಡ್ಕೊಂಡೇ ನೀವು ಎನಾಮರೇಷನ್ ಫಾರ್ಮ್ ಹೆಂಗೆ ತುಂಬಿರ್ತಿರಲ್ಲ ಅದನ್ನು ನೋಡ್ಕೊಂಡು BLOಗಳು ತಮ್ಮ ಮೊಬೈಲ್ ಅಪ್ಲಿಕೇಶನ್ ಒಂದಿರ್ತದೆ ಅದರಲ್ಲಿ ಅವರು ತುಂಬಿ ಅಪ್ಲೋಡ್ ಮಾಡ್ತಾರೆ. ಅದರ ಆಧಾರದಲ್ಲೇ ಕಂಪ್ಯೂಟರ್ ಸ್ಕ್ಯಾನ್ ಮಾಡಿ ರನ್ ಮಾಡುತ್ತೆ. ರನ್ ಮಾಡಿ ಅದು ಆಟೋಮೆಟಿಕ್ ಆಗಿ ಕರಡು ಮತದಾರರ ಪಟ್ಟಿಯನ್ನು ರಚಿಸ್ತದೆ. ನೀವು ಮಾಹಿತಿ ಸರಿಯಾಗಿದ್ದರೆ ಕರಡು ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬರ್ತದೆ. ನಿಮ್ಮ ಮಾಹಿತಿ ತಪ್ಪಾಗಿದ್ದರೆ, ಬೂತ್ ನಂಬರ್ ತಪ್ಪಾಗಿದ್ದರೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೆ ನಿಮ್ಮ ಹೆಸರು ಕರಡು ಮತದಾರರ ಪಟ್ಟಿಯಲ್ಲಿ ಇರಲ್ಲ. ಬದಲಿಗೆ ಅವರು ನಿಮಗೆ ಒಂದು ನೋಟಿಸ್ ಅನ್ನು ಕೊಡ್ತಾರೆ. ಆಗ ನೀವು ದಾಖಲೆಗಳನ್ನು ರೆಡಿ ಮಾಡ್ಕೊಂಡು ಇನ್ನೊಂದು ಫಾರ್ಮ್ 6 ಅಂತ ತುಂಬಿಕೊಂಡು ನಿಮ್ಮ BLOಗೆ, ತಹಸೀಲ್ದಾರ್ಗೆ, AC-ಗೆ, DC ಮುಂದೆ ಹೋಗ್ಬೇಕಾಗ್ತದೆ. ಹಾಗಾಗಿ ಬಹಳ ಇಂಪಾರ್ಟೆಂಟ್ ಆದಂಥ ಈ ಎನಾಮರೇಷನ್ ಫಾರ್ಮ್ ತಕ್ಕಂಥದ್ದನ್ನ ನೀವು ಸರಿಯಾಗಿ ತುಂಬಿ ಅಂತ ನಿಮ್ಮಲ್ಲಿ ಮನವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೆ, ಬಂಧುಗಳಿಗೆ ಇದನ್ನು ಕಳಿಸಿ. ಪ್ರತಿಯೊಬ್ಬರ ಮತದಾನದ ಹಕ್ಕನ್ನು ಉಳಿಸ್ಕೊಳ್ಳೋಣ. ಯಾವ ಅರ್ಹ ಮತದಾರರು ಕೂಡ ಮತದಾರರ ಪಟ್ಟಿಯಿಂದ ಡಿಲೀಟ್ ಆಗದ ರೀತಿಯಲ್ಲಿ ನೋಡ್ಕೊಳ್ಳೋಣ. ಧನ್ಯವಾದಗಳು.